So as you all know that permanent hardness cannot be removed by boiling water or by adding lime. So permanent hardness can be removed by the processes, that is lime soda process, zeolite process, and demineralization. So let us know about one by one. The first one is lime soda process. So lime soda process ಅಂತಂದ್ರೆ it is a standard water softening process. It is a standard water softening process. So in this process ನಾವೇನು ಮಾಡ್ತೀವಿ, ಲೈಮ್ ಮತ್ತು ಸೋಡಾ ಆ್ಯಶ್ನ ಯೂಸ್ ಮಾಡ್ತೀವಿ, ಆ್ಯಡ್ ಮಾಡ್ತೀವಿ ಹಾರ್ಡ್ ವಾಟರ್ಗೆ. ಸೊ ಲೈಮ್ ಮತ್ತು ಸೋಡಾ ಆ್ಯಶ್ನ ನಾವು ಹಾರ್ಡ್ ವಾಟರ್ಗೆ ಆ್ಯಡ್ ಮಾಡ್ತೀವಿ. ಸೊ ಲೈಮ್ ಬಂದ್ಬಿಟ್ಟು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಲೈಮ್ ಇಸ್ ನಥಿಂಗ್ ಬಟ್ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ದಟ್ ಈಸ್ CaOH ಟ್ವೈಸ್, ಆ್ಯಂಡ್ ಸೋಡಾ ಆ್ಯಶ್ ಈಸ್ ನಥಿಂಗ್ ಬಟ್ Na2CO3 sodium carbonate, that is soda ash. So both these are added to the hot water which reacts with the calcium and magnesium salts. ಸೊ ನಾನು ಹೇಳಿದೆ ಪರ್ಮನೆಂಟ್ ಟೆಂಪರರಿ ಹಾರ್ಡ್ನೆಸ್ಸಲ್ಲಿ ಕಾರ್ಬೋನೇಟ್ಸ್ ಆ್ಯಂಡ್ ಬೈಕಾರ್ಬೋನೇಟ್ಸ್ ಆಫ್ ಕ್ಯಾಲ್ಶಿಯಂ ಆ್ಯಂಡ್ ಮೆಗ್ನೀಷಿಯಮ್ ಇರುತ್ತೆ. ಅದೇ ಥರ ಪರ್ಮನೆಂಟ್ ಹಾರ್ಡ್ನೆಸ್ಸಲ್ಲಿ ನೈಟ್ರೇಟ್ ಸಲ್ಫೇಟ್ಸ್ ಮತ್ತು ಕ್ಲೋರೈಡ್ಸ್ ಸಾಲ್ಟ್ಸ್ ಇರುತ್ತೆ. ಓಕೆನಾ. ಮೆಗ್ನೀಷಿಯಮ್ ಆ್ಯಂಡ್ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಸಾಲ್ಟ್ಸ್ ಅಂದರೆ ನೈಟ್ರೇಟ್ ಸಲ್ಫೇಟ್ಸ್ ಆ್ಯಂಡ್ ಕ್ಲೋರೈಡ್ಸ್ ಆಫ್ ಮೆಗ್ನೀಷಿಯಮ್ ಆ್ಯಂಡ್ ಕ್ಯಾಲ್ಶಿಯಮ್ ಇರುತ್ತೆ. ಸೊ ಸಪೋಸ್ ನೈಟ್ರೇಟ್ಸ್, ಕ್ಲೋರೈಡ್ಸ್ ಮತ್ತು ಸಲ್ಫೇಟ್ಸ್ ಆಫ್ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಇತ್ತಪ್ಪ ಅಂತಂದರೆ ದಟ್ ಈಸ್ ಪರ್ಮನೆಂಟ್ ಹಾರ್ಡ್ನೆಸ್. ಓಕೆನಾ. ಸೊ ಆ್ಯಸ್ ಟು ಫಾರ್ಮ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆ್ಯಂಡ್ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್. ಸೊ ಇವಾಗ ನಾವು ಹಾರ್ಡ್ ವಾಟರ್ಗೆ ಲೈಮ್ ಮತ್ತು ಸೋಡಾ ಆ್ಯಶ್ನ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಈ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಸಾಲ್ಟ್ಸ್ ನೀವೇನು ಓದಿದ್ರಿ ಅಲ್ವಾ, ಈ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಸಾಲ್ಟ್ಸ್, ಈ ನೈಟ್ರೇಟ್ಸ್ ಆಗಿರ್ಬೋದು, ಸಲ್ಫೇಟ್ಸ್ ಆಗಿರ್ಬೋದು, ಕ್ಲೋರೈಡ್ಸ್ ಆಗಿರ್ಬೋದು, ಏನಾಗುತ್ತೆ ಅಂತಂದರೆ ಡಿಸಾಲ್ವ್ಡ್ ಫಾರ್ಮಲ್ ಇರುತ್ತೆ. ಅಂದರೆ ನಮಗೆ ಅದು ಕಾಣಿಸೋದಿಲ್ಲ, ಡಿಸಾಲ್ವ್ಡ್ ಫಾರ್ಮಲ್ ಇರುತ್ತೆ. ಅದನ್ನು ನಾವು ಸಪ್ರೇಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಲೈಮ್ ಮತ್ತು ಸೋಡಾ ಆ್ಯಶ್ನ ಆ್ಯಡ್ ಮಾಡ್ತೀವಿ. ಸೊ ಲೈಮ್ ಮತ್ತು ಸೋಡಾ ಆ್ಯಶು ಹಾರ್ಡ್ ವಾಟರ್ ಜೊತೆಗೆ ಆ್ಯಡ್ ಮಾಡಿದಾಗ ವಿಚ್ ವಿಲ್ ಅದು ರಿಯಾಕ್ಟ್ ಮಾಡುತ್ತೆ. ರಿಯಾಕ್ಟ್ ಆದಾಗ ಏನು ಫಾರ್ಮೇಷನ್ ಆಗುತ್ತೆ ಅಂದರೆ, ಕ್ಯಾಲ್ಶಿಯಂ ರಿಯಾಕ್ಟ್ ಆದಾಗ ಮೆಗ್ನೀಷಿಯಮ್ ಆ್ಯಂಡ್ ಕ್ಯಾಲ್ಶಿಯಮ್ ಸಾಲ್ಟ್ಸ್ ಜೊತೆ ರಿಯಾಕ್ಟ್ ಆದಾಗ ಕ್ಯಾಲ್ಶಿಯಂ ಕಾರ್ಬೋನೇಟ್ ಮತ್ತು ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂದರೆ CaCO3, ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಅಂತಂದರೆ MgOH ಟ್ವೈಸ್. ಸೊ ಅವೆರಡು ಫಾರ್ಮ್ ಆದಾಗ ಏನಾಗುತ್ತೆ ಅಂದರೆ ದೋಸ್ ಆರ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್. ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ಅಂತಂದ್ರೇನು, ಒಂದು ವೈಟ್ ಕಲರ್ಡ್ ಒಂದು ಲೇಯರ್ ಫಾರ್ಮೇಷನ್ ಆಗುತ್ತೆ. ಅದು ಇನ್ಸಾಲ್ಯುಬಲ್ ಅಂದರೆ ನೀರಲ್ಲಿ ಕರ್ಗೋದಿಲ್ಲ. ಸೊ ಯಾವುದು ಕರ್ಗೋದಿಲ್ವಲ್ಲ, ವಿ ಕ್ಯಾನ್ ಈಸಿಲಿ ಸಪರೇಟ್ ಇಟ್ ಔಟ್ ಅಲ್ವಾ. ಸೊ ದೀಸ್ ಪ್ರೆಸಿಪಿಟೇಟ್ ಕ್ಯಾನ್ ಬಿ ಸೆಡಿಮೆಂಟೆಡ್ ಔಟ್ ಇನ್ ಎ ಸೆಡಿಮೆಂಟೇಷನ್ ಟ್ಯಾಂಕ್. ಸೊ ನಾವು ಅದನ್ನು ಲೇಟರ್ ಏನು ಮಾಡ್ತೀವಿ, ಸೆಡಿಮೆಂಟೇಷನ್ ಟ್ಯಾಂಕಿಗೆ ಅದನ್ನು ಡಿಸ್ಚಾರ್ಜ್ ಮಾಡಿಬಿಟ್ಟು ಅಲ್ಲಿ ಗಿವಿಂಗ್ ಸಮ್ ಡಿಟೆನ್ಷನ್ ಟೈಮ್, ದೋಸ್ ಪ್ರೆಸಿಪಿಟೇಷನ್ ವಿಲ್ ಬಿ ಸೆಟಲ್ ಡೌನ್ ಟು ದ ಬಾಟಮ್ ಆ್ಯಂಡ್ ಲೇಟರ್ ದಟ್ ವಾಟರ್ ವಿಲ್ ಬಿ ಕ್ಲಿಯರ್ ವಾಟರ್ ವಿಲ್ ಬಿ ಟೇಕನ್ ಔಟ್ ಫ್ರಮ್ ದಿ ಔಟ್ಲೆಟ್ ಅಲ್ವಾ. ಸೊ ಇನ್ ದಿಸ್ ವೇ the hard water permanent hardness can be removed by adding lime and soda ash. ಇನ್ನೊಂದ್ಸಲ ಹೇಳ್ತೀನಿ, ಲೈಮ್ ಮತ್ತು ಸೋಡಾ ಆ್ಯಶ್ನ ನಾವು ಹಾರ್ಡ್ ವಾಟರ್ಗೆ ಆ್ಯಡ್ ಮಾಡ್ತೀವಿ. ಸೊ ಹಾರ್ಡ್ ವಾಟರ್ಗೆ ಆ್ಯಡ್ ಮಾಡಿದಾಗ ಹಾರ್ಡ್ ವಾಟರಲ್ಲಿ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಸಾಲ್ಟ್ಸ್ ಇನ್ ದ ಫಾರ್ಮ್ ಆಫ್ ನೈಟ್ರೇಟ್ಸ್, ಕ್ಲೋರೈಡ್ಸ್ ಆ್ಯಂಡ್ ಸಲ್ಫೇಟ್ಸ್ ವಾಟರಲ್ಲಿ ಡಿಸಾಲ್ವ್ ಆಗಿರುತ್ತೆ. ಡಿಸಾಲ್ವ್ಡ್ ಸಾಲ್ಟ್ಸ್ನ ನಾವು ಸಪ್ರೇಟ್ ಮಾಡೋದು ಕಷ್ಟ. ನೀರಲ್ಲಿ ಉಪ್ಪು ಕರಗಿದ್ರೆ ಆ ಉಪ್ಪನ್ನ ನೀರಿಂದ ಸಪ್ರೇಟ್ ಮಾಡೋದು ಕಷ್ಟ. ಬಾಟಮಲ್ಲಿ ಸೆಟಲ್ ಆಗುತ್ತಲ್ಲ ಸಸ್ಪೆಂಡೆಡ್ ಪಾರ್ಟಿಕಲ್ಸ್ನ ವಿ ಕ್ಯಾನ್ ಬಿ ಸಪ್ರೇಟೆಡ್ ಔಟ್. ನಿಮಗೆ ಗೊತ್ತು ಹೆಂಗೆ ಸಪ್ರೇಟ್ ಮಾಡ್ಬೋದು ಅಂತ. ಬೈ ಯೂಸಿಂಗ್ ಸೆಡಿಮೆಂಟೇಷನ್ ಪ್ರೋಸೆಸ್ ಆ್ಯಂಡ್ ಸೆಡಿಮೆಂಟೇಷನ್ ಏಡೆಡ್ ವಿತ್ ಕೋಆಗುಲೇಷನ್ ಪ್ರೋಸೆಸ್ ವಿ ಕ್ಯಾನ್ ಬಿ ರಿಮೂವ್ಡ್ ಅಲ್ವಾ. ಸೊ ಅದೇ ಒಂದು ಪ್ರೊಸೆಸ್ ನಾವು ಇಲ್ಲಿ ಆ್ಯಡ್ ಮಾಡ್ತೀವಿ. ಬಟ್ ಅದು ಕರ್ಗೋಗಿರೋದನ್ನು ನಾವು ಫಸ್ಟ್ ಪ್ರೆಸಿಪಿಟೇಟ್ ಫಾರ್ಮಿಗೆ ತರಬೇಕು. ಸೊ ಪ್ರೆಸಿಪಿಟೇಟ್ ಅಂದರೆ ನಿಮಗೆ ನೆಕ್ಸ್ಟ್ ಲ್ಯಾಬಲ್ಲಿ ಗೊತ್ತಾಗುತ್ತೆ. ಅಂದರೆ ಒಂದು ವೈಟ್ ಕಲರ್ಡ್ ಲೇಯರ್ ಫಾರ್ಮೇಷನ್ ಆಗುತ್ತೆ ಯಾವಾಗಲೂ. ಆ ವೈಟ್ ಕಲರ್ಡ್ ಲೇಯರ್ ಫಾರ್ಮೇಷನ್ ಆಗಿಬಿಟ್ಟು ಅದು ವೆನ್ ಇಟ್ ಬಿಕಮ್ಸ್ ಡೆನ್ಸರ್ ಆ್ಯಂಡ್ ಡೆನ್ಸರ್ ವಿಚ್ ವಿಲ್ ಸೆಟಲ್ ಟು ದ ಬಾಟಮ್ ಆ್ಯಂಡ್ ಲೇಟರ್ ಇಟ್ ವಿಲ್ ಬಿ ರಿಮೂವ್ಡ್. ಓಕೆನಾ. ಸೊ ನಾವು ಅದನ್ನು ಈ ಪ್ರೆಸಿಪಿಟೇಟ್ ಫಾರ್ಮಿಗೆ ತರಬೇಕು ಅಂತಂದರೆ ಏನು ಮಾಡ್ತೀವಿ, ಲೈಮ್ ಮತ್ತು ಸೋಡಾನ ಸೋಡಾ ಆ್ಯಶ್ನ ಆ್ಯಡ್ ಮಾಡ್ತೀವಿ. ಸೊ ಆ್ಯಡ್ ಮಾಡಿದಾಗ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಕ್ಯಾಲ್ಶಿಯಮ್ ಆ್ಯಂಡ್ ಮೆಗ್ನೀಷಿಯಮ್ ಸಾಲ್ಟ್ಸ್, ಕ್ಯಾಲ್ಶಿಯಂ ಕಾರ್ಬೋನೇಟ್ ಮತ್ತು ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಆಗಿ ಫಾರ್ಮೇಷನ್ ಆಗುತ್ತೆ. ಓಕೆನಾ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಮತ್ತು ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಯಾವ ಒಂದು ಫಾರ್ಮಲ್ಲಿ ಇರುತ್ತೆ ಅಂತಂದರೆ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ಫಾರ್ಮಲ್ಲಿ ಇರುತ್ತೆ. ಸೊ ದಟ್ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ಫಾರ್ಮ್ನ ನಾವೇನು ಮಾಡ್ತೀವಿ ಅಂತಂದರೆ ವಿಚ್ ವಿಲ್ ಬಿ ಕ್ಯಾರಿ ಟು ದ ಸೆಡಿಮೆಂಟೇಷನ್ ಟ್ಯಾಂಕ್ ಆ್ಯಂಡ್ ದೇರ್ ಇಟ್ ವಿಲ್ ಬಿ ಸಪರೇಟೆಡ್ ಔಟ್ ಫ್ರಮ್ ದ ವಾಟರ್ ಆ್ಯಂಡ್ ದ ಕ್ಲಿಯರ್ ವಾಟರ್ ವಿಲ್ ಬಿ ಟೇಕನ್ ಔಟ್. ಓಕೆನಾ. ದಿಸ್ ಈಸ್ ಲೈಮ್ ಸೋಡಾ ಪ್ರೊಸೆಸ್. ಸೊ ದೀಸ್ ಆರ್ ಸಮ್ ಕೆಮಿಕಲ್ ರಿಯಾಕ್ಷನ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಕ್ಯಾಲ್ಶಿಯಂ ಬೈಕಾರ್ಬೋನೇಟ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ದ ಲೈಮ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್, ದಟ್ ಈಸ್ ವಾಟರ್ ಮತ್ತು ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಫಾರ್ಮ್ ಆಗಿದೆ. ಅದೇ ಥರ ಮೆಗ್ನೀಷಿಯಮ್ ಕಾರ್ಬೋನೇಟ್ಸ್ಗೆ ನಾವು ಮತ್ತೆ ಲೈಮ್ ಆ್ಯಡ್ ಮಾಡಿದಾಗ ಇಲ್ಲಿ ನೋಡಿ ಕ್ಯಾಲ್ಶಿಯಂ ಬೈಕಾರ್ಬೋನೇಟ್ ಫಾರ್ಮ್ ಆಗಿದೆ. ಕ್ಯಾಲ್ಶಿಯಂ ಬೈಕಾರ್ಬೋನೇಟ್ ಮತ್ತು ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್. ಸೊ ದೀಸ್ ಆರ್ ಕ್ಯಾಲ್ಶಿಯಂ ಕಾರ್ಬೋನೇಟ್ಸ್ ಮತ್ತು ಮೆಗ್ನೀಷಿಯಮ್ ಕಾರ್ಬೋನೇಟ್ಸ್ ಎರಡೂ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ಸ್, ದೋಸ್ ಕ್ಯಾನ್ ಬಿ ರಿಮೂವ್ಡ್. ಇಲ್ಲ ರೈಟ್ ಸೈಡಲ್ಲಿ ಇರೋದೆಲ್ಲ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ಸ್ ಇದು. ಓಕೆನಾ. ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ಸ್ ಇಲ್ಲಿ ನೋಡ್ರಿ, ಇದಿಷ್ಟು ಅಷ್ಟೇ. ಇಲ್ಲೆಲ್ಲ
ಇದು ಏನದು ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಫಾರ್ಮೇಷನ್ ಆಗಿದೆ. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇಸ್ ಎ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್. ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟ್ ಫಾರ್ಮ್ ಆಗಿದೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಸ್ ಆಲ್ಸೋ ಎ ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್. ದೋಸ್ ಕ್ಯಾನ್ ಬಿ ರಿಮೂವ್ಡ್ ಬೈ ಸೆಡಿಮೆಂಟೇಷನ್ ಪ್ರೋಸೆಸ್. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ಲೈಮ್ ಆ್ಯಡ್ ಮಾಡಿದ್ದೀವಿ ಮತ್ತು ಇಲ್ಲಿ ಸೋಡಾ ಆ್ಯಶ್ Na2CO3 ಸೋಡಾ ಆ್ಯಶ್ನ ಆ್ಯಡ್ ಮಾಡಿದ್ದೀವಿ. ಓಕೆನಾ, ಈ ಲೈಮ್ ಇದೆಯಲ್ಲ, ಈ ಲೈಮು ಕಾರ್ಬೋನೇಟ್ ಹಾರ್ಡ್ನೆಸ್ನ ರಿಮೂವ್ ಮಾಡುತ್ತೆ. ಲೈಮ್ ಹೆಲ್ಪ್, ಇಲ್ಲಿ ನೋಡ್ರಿ, ಫ್ರಮ್ ದಿ ಅಬೋವ್ ಈಕ್ವೇಷನ್ ಇಟ್ ಕ್ಯಾನ್ ಬಿ ಸೀನ್ ದಟ್ ಲೈಮ್ ಹೆಲ್ಪ್ಸ್ ಇನ್ ರಿಮೂವಿಂಗ್ ದ ಎಂಟೈರ್ ಕಾರ್ಬೋನೇಟ್ ಹಾರ್ಡ್ನೆಸ್ ಅಂತಂದರೆ ಕಾರ್ಬೋನೇಟ್ಸ್ ಮತ್ತು ಬೈಕಾರ್ಬೋನೇಟ್ಸ್ ಆಫ್ ಕ್ಯಾಲ್ಸಿಯಮ್ ಆ್ಯಂಡ್ ಮೆಗ್ನೀಷಿಯಮ್. ಈ ಲೈಮ್ ಆ್ಯಡ್ ಮಾಡಿದಾಗ ಕಾರ್ಬೋನೇಟ್ಸ್ ಮತ್ತು ಬೈಕಾರ್ಬೋನೇಟ್ಸ್ ರಿಮೂವ್ ಆಯಿತು ಅಂದರೆ ದಟ್ ಈಸ್ ಕಾರ್ಬೋನೇಟ್ ಹಾರ್ಡ್ನೆಸ್ಸು. ಅದೇ ಥರ ಈ ಸೋಡಾ ಆ್ಯಶ್ ಇದೆಲ್ಲ ಅದು ನಾನ್ ಕಾರ್ಬೋನೇಟ್ ಹಾರ್ಡ್ನೆಸ್ನ ರಿಮೂವ್ ಮಾಡುತ್ತೆ. ನಾನ್ ಕಾರ್ಬೋನೇಟ್ ಹಾರ್ಡ್ನೆಸ್ ಅಂತಂದರೆ ಈ ಸಲ್ಫೇಟ್ಸು ಕ್ಲೋರೈಡ್ಸ್ ಇರುತ್ತಲ್ಲ ಅದು. ಈ ಸಲ್ಫೇಟ್ಸು ಕ್ಲೋರೈಡ್ಸು ನೈಟ್ರೇಟ್ಸ್ನ ರಿಮೂವ್ ಮಾಡಿದರೆ ಅದು ನಾನ್ ಕಾರ್ಬೋನೇಟ್ ಹಾರ್ಡ್ನೆಸ್ಸು. ಕಾರ್ಬೋನೇಟ್ ಹಾರ್ಡ್ನೆಸ್ ಅಂದರೆ ಕಾರ್ಬೋನೇಟ್ಸ್ ಮತ್ತು ಬೈಕಾರ್ಬೋನೇಟ್ಸ್ನ ರಿಮೂವ್ ಮಾಡೋದು. ಸೊ ಲೈಮು ಹೆಲ್ಪ್ಸ್ ಇನ್ ರಿಮೂವಿಂಗ್ ಕಾರ್ಬೋನೇಟ್ ಹಾರ್ಡ್ನೆಸ್, ದಟ್ ಈಸ್ carbonates and bicarbonates. Whereas that soda ash add ಮಾಡ್ತೀವಲ್ಲ, that soda ash helps in removing non-carbonate hardness, that is chlorides, nitrates and sulfates. ಓಕೆನಾ, ಸೊ ದಿಸ್ ಇಸ್ ಅಬೌಟ್ ಲೈಮ್ ಸೋಡಾ ಪ್ರೊಸೆಸ್. ಸೊ ಲೈಮ್ ಸೋಡಾ ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ. ಲೈಮ್ ಸೋಡಾ ಪ್ರೊಸೆಸ್ ಈಸ್ ವೈಡ್ಲಿ ಯೂಸ್ಡ್ ಬಿಕಾಸ್ ಆಫ್ ದಿ ಫಾಲೋಯಿಂಗ್ ಅಡ್ವಾಂಟೇಜಸ್. ಏನೇನು ಅಡ್ವಾಂಟೇಜಸ್ ಇದೆ? ಲೈಮ್ ಸೋಡಾ ಪ್ರೊಸೆಸ್ ಈಸ್ ಎಕನಾಮಿಕಲ್. ಏನಿಲ್ಲ, ಲೈಮು ಮತ್ತು ಸೋಡಾ ಆ್ಯಶ್ ನಾವು ಆ್ಯಡ್ ಮಾಡ್ತೀವಿ ಅಷ್ಟೇ, ಇಟ್ ಈಸ್ ಎಕನಾಮಿಕಲ್. ಅದೇ ಥರ ಇಟ್ ಕ್ಯಾನ್ ಬಿ ಈಸಿಲಿ ಕಂಬೈನ್ಡ್ ವಿತ್ ವಾಟರ್ ಟ್ರೀಟ್ಮೆಂಟ್ ಮೆಥಡ್ಸ್ ವಿತೌಟ್ ಎಕ್ಸ್ಟ್ರಾ ಟ್ರಬಲ್. ನಾವು ಈಸಿಯಾಗಿ ಇನ್ನೊಂದು ಟ್ರೀಟ್ಮೆಂಟ್ ಯೂನಿಟ್ನ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ನಾವೇನು ನಾರ್ಮಲ್ ವಾಟರ್ ಟ್ರೀಟ್ಮೆಂಟ್ ಪ್ರೊಸೆಸ್ ಇದೆಲ್ಲ, ಸೆಡಿಮೆಂಟೇಷನ್, ಏರಿಯೇಷನ್, ಆಕ್ಟಿವೇಟೆಡ್ ಸ್ಲಡ್ಜ್ ಪ್ರೊಸೆಸ್, ಅದೆಲ್ಲ ನಾವು ಓದಿದ್ದೀವಲ್ವಾ. ಸೊ ಅದೇ ಥರನೇ ಇದನ್ನು ಒಂದು ಟ್ರೀಟ್ಮೆಂಟ್ ಯೂನಿಟ್ ಆಗಿ ಆ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಜೊತೆಗೆ ಕಂಬೈನ್ ಮಾಡಿಬಿಡ್ಬೋದು, ಜಸ್ಟ್ ಟು ಮೇಕ್ ದ ಹಾರ್ಡ್ ವಾಟರ್ ಇಂಟು ಸಾಫ್ಟ್ ವಾಟರ್. ಓಕೆನಾ, ಸೊ ಅದೇ ಥರ ನೆಕ್ಸ್ಟ್ ಪಾಯಿಂಟ್ ಏನಂದರೆ, ವೆನ್ ಲೈಮ್ ಆ್ಯಂಡ್ ಸೋಡಾ ಆ್ಯಶ್ ಆರ್ ಆ್ಯಡೆಡ್ ಇನ್ ಅಡಿಷನ್ ಟು ದ ಕ್ವಾಗುಲೆಂಟ್ಸ್. ನಾವು ಅದೇ ಥರ ಈ ಕ್ವಾಗುಲೆಂಟೇಷನ್ ಪ್ರೊಸೆಸ್ ನಿಮಗೆ ಗೊತ್ತು, ಸೆಡಿಮೆಂಟೇಷನ್ ಪ್ರೊಸೆಸ್ ಓದಿದ್ರಿ. ಅದೇ ಥರ ಸೆಡಿಮೆಂಟೇಷನ್ ಏಡೆಡ್ ವಿತ್ ಕ್ವಾಗುಲೇಷನ್ ಅಂದರೆ ಕೊಲಾಯ್ಡಲ್ ಪಾರ್ಟಿಕಲ್ಸ್ನ, ಅಂದರೆ ಯಾವುದು ಸೆಟ್ಲ್ ಆಗೋದಿಲ್ವಲ್ಲ ಅದನ್ನು ನಾವು ಸೆಡಿಮೆಂಟೇಷನ್ ಪ್ರೊಸೆಸ್ಸಿಂದ ರಿಮೂವ್ ಮಾಡೋದು ಕಷ್ಟ. ಸೊ ಅವಾಗ ಏನು ಮಾಡ್ತೀವಿ, ವೆನ್ ದ ಪಾರ್ಟಿಕಲ್ ಸೈಜ್ ಈಸ್ ವೆರಿ ಲೆಸ್ ಆ್ಯಂಡ್ ದೇ ಆರ್ ಹ್ಯಾವಿಂಗ್ ವೆರಿ ಲೆಸ್ ಸ್ಪೆಸಿಫಿಕ್ ಗ್ರಾವಿಟಿ, ಬೈ ಆ್ಯಡಿಂಗ್ ದ ಕೆಮಿಕಲ್ಸ್ ವಿಚ್ ಈಸ್ ನಥಿಂಗ್ ಬಟ್ ಎ ಕ್ವಾಗುಲೆಂಟ್ಸ್, ನಾವೇನು ಮಾಡ್ತೀವಿ, ಆ ಕೊಲಾಯ್ಡಲ್ ಪಾರ್ಟಿಕಲ್ಸ್ನೆಲ್ಲ ಅಟ್ರಾಕ್ಟ್ ಆಗುತ್ತೆ ಕ್ವಾಗುಲೆಂಟ್ಗೆ. ಸೊ ಅದು ವೆನ್ ಇಟ್ ಬಿಕಮ್ಸ್ ಡೆನ್ಸರ್ ವಿಚ್ ವಿಲ್ ಸೆಟಲ್ ಟು ದ ಬಾಟಮ್. ಸೊ ಇನ್ ದಿಸ್ ವೇ ವಿಲ್ ರಿಮೂವ್ ದ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಸೊ ಅದನ್ನು ನಾವು ಸೆಡಿಮೆಂಟೇಷನ್ ಏಡೆಡ್ ವಿತ್ ಕ್ವಾಗುಲೇಷನ್ ಅಂತ ಕರಿತೀವಲ್ಲ. ಸೊ ಅದೇ ಥರನೇ ಲೈಮ್ ಅಂಡ್ ಸೋಡಾನು ಕೂಡ ನಾವು ಆ್ಯಡ್ ಮಾಡ್ಬೋದು. ಲೈಮ್ ಅಂಡ್ ಸೋಡಾ ಆರ್ ಆ್ಯಡೆಡ್ ಇನ್ ಅಡಿಷನ್ ಟು ದ ಕ್ವಾಗುಲೆಂಟ್ಸ್ ಡ್ಯೂರಿಂಗ್ ದ ಪ್ರೊಸೆಸ್ ಆಫ್ ಸಾಫ್ಟ್ನಿಂಗ್ ಫ್ರಮ್ ಕ್ವಾಗುಲೇಷನ್. ಸೆಡಿಮೆಂಟೇಷನ್ ಏಡೆಡ್ ವಿತ್ ಕ್ವಾಗುಲೇಷನ್ ಅಂತ ಯಾವ ಥರ ಕರಿತೀವೋ ಅದೇ ಥರ ಸಾಫ್ಟ್ನಿಂಗ್ ಏಡೆಡ್ ವಿತ್ ಕ್ವಾಗುಲೇಷನ್ ಅಂತಲೂ ನಾವು ಯೂಸ್ ಮಾಡ್ಬೋದು. ಅಂತಂದರೆ ಕ್ವಾಗುಲೆಂಟ್ಸ್ ಜೊತೆಗೆ ಲೈಮ್ ಅಂಡ್ ಸೋಡಾ ಕೂಡ ಆ್ಯಡ್ ಮಾಡಿದ್ರೆ ಡೈರೆಕ್ಟಾಗಿ ಹಾರ್ಡ್ ವಾಟರಲ್ಲಿ ಇರೋದು ಇದು ಇಂಪ್ಯೂರಿಟೀಸ್ ಜೊತೆಗೆ ಇಂಪ್ಯೂರಿಟೀಸು ರಿಮೂವ್ ಆಗುತ್ತೆ, ಅದ್ರ ಜೊತೆಗೆ ಹಾರ್ಡ್ ವಾಟರ್ ಸಾಫ್ಟ್ ವಾಟರ್ ಕೂಡ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದೇ ಥರ ವೆನ್ ದಿಸ್ ಸಾಫ್ಟ್ ವಾಟರ್ ಆಯಿತು ಅಂತಂದಾಗ ಏನಾಗುತ್ತೆ ಅಂತಂದರೆ pH ಜಾಸ್ತಿ ಆಗುತ್ತೆ. pH ವ್ಯಾಲ್ಯೂ ರೈಸ್ ಆದಾಗ ಏನಾಗುತ್ತೆ ಅಂತಂದರೆ ವಿಚ್ ವಿಲ್ ರೆಡ್ಯೂಸಿಂಗ್ ದ ಕರೋಷನ್ ಎಫೆಕ್ಟ್. pH ರೈಸ್ ಆದಾಗ ಕರೋಷನ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಯಾಕೆಂತಂದರೆ ಪ್ರೆಸಿಪಿಟೇಷನ್ ಫಾರ್ಮೇಷನ್ ಆಗೋದಿಲ್ಲ. ಯಾವಾಗಲೂ ಪ್ರೆಸಿಪಿಟೇಷನ್ ಫಾರ್ಮೇಷನ್ ಆದಾಗೇ ಕರೋಷನ್ ಆಗೋದು. ಓಕೆನಾ, ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ರಿಮೂವಿಂಗ್ ದ ಐರನ್ ಅಂಡ್ ಮ್ಯಾಂಗನೀಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಐರನ್ ಅಂಡ್ ಮ್ಯಾಂಗನೀಸ್ ಕೂಡ ರಿಮೂವ್ ಆಗುತ್ತೆ. ಐರನ್ ಅಂಡ್ ಮ್ಯಾಂಗನೀಸ್ ಕಂಟೆಂಟ್ ಇತ್ತು ಅಂದ್ರೂ ಬೇಗ ವಾಟರ್ ಕರೋಸಿವ್ ಆಗಿಬಿಡುತ್ತೆ. ಸೊ ಐರನ್ ಅಂಡ್ ಮ್ಯಾಂಗನೀಸ್ ಕೂಡ ನಾವು ರಿಮೂವ್ ಮಾಡ್ಬೋದು. ಸೊ ದೀಸ್ ಆರ್ ದಿ ಅಡ್ವಾಂಟೇಜಸ್. ಬಟ್ ಸಮ್ ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂತಂತಂದರೆ, ಇದು ಮೈನ್ ಏನು, ಸಾಲೋಬಲ್ ಸಾಲ್ಟ್ಸ್ನ ಇನ್ಸಾಲೋಬಲ್ ಪ್ರೆಸಿಪಿಟೇಟ್ ಆಗಿ ಕನ್ವರ್ಟ್ ಮಾಡುತ್ತೆ ವೆನ್ ಲೈಮ್ ಅಂಡ್ ಸೋಡಾ ಆ್ಯಶ್ ಆರ್ ಆ್ಯಡೆಡ್ ಅಲ್ವಾ. ಸೊ ಇನ್ಸಾಲೋಬಲ್ ಪ್ರೆಸಿಪಿಟೇಟ್ ಫಾರ್ಮ್ ಆಗಿ ಸೆಡಿಮೆಂಟೇಷನ್ ಟ್ಯಾಂಕಲ್ಲಿ ಬಾಟಮಲ್ಲಿ ಡೆಪಾಸಿಟ್ ಆಗಿಬಿಡುತ್ತೆ. ಬಟ್ ಆ ಡೆಪಾಸಿಟ್ ಆಗೋ ಪ್ರೆಸಿಪಿಟೇಟ್ನ ನಾವು ಒಂದು ಕಡೆ ಡಿಸ್ಪೋಸ್ ಮಾಡಬೇಕಲ್ವಾ, ಡಿಸ್ಚಾರ್ಜ್ ಮಾಡಬೇಕಲ್ವಾ. ಅಗೇನ್ ದ ಸ್ಲಡ್ಜ್ ಜಾಸ್ತಿ ಆಗುತ್ತೆ. ಮತ್ತೆ ಬಾಟಮಲ್ಲಿ ಸ್ಲಡ್ಜ್ ಜಾಸ್ತಿ ಆಗಿ ಮತ್ತೆ ಆ ಸ್ಲಡ್ಜ್ನ ಎಲ್ಲಿ ಡಿಸ್ಪೋಸ್ ಮಾಡೋದು, ವಾಟರಲ್ಲಿ ಡಿಸ್ಪೋಸ್ ಮಾಡಬೇಕು ಅಥವಾ ಸಾಯಿಲಲ್ಲಿ ಡಿಸ್ಪೋಸ್ ಮಾಡಬೇಕು ಅನ್ನೋದು ಒಂದು ಅಗೇನ್ ಇಟ್ ಈಸ್ ಎ ಡ್ರಾಬ್ಯಾಕ್. ಸೊ ಏನಕ್ಕೆ ಅಂತಂದರೆ ಮೋರ್ ಆ್ಯಂಡ್ ಮೋರ್ ವಾಟರ್ ನಾವು ಟ್ರೀಟ್ ಮಾಡ್ದಂಗೆಲ್ಲ ಮೋರ್ ಆ್ಯಂಡ್ ಮೋರ್ ಸ್ಲಡ್ಜು ಡೆಪಾಸಿಟ್ ಆಗುತ್ತೆ ಸೆಡಿಮೆಂಟೇಷನ್ ಟ್ಯಾಂಕಲ್ಲಿ. ಅದೇ ಥರ ಈ ಆಪರೇಷನ್ಗೆ ಕೇರ್ಫುಲ್ ಆಪರೇಷನ್ ಬೇಕದು. ಸೊ ಸ್ಕಿಲ್ಡ್ ಲೇಬರ್ಸ್ ಬೇಕಾಗುತ್ತೆ. ಸೊ ದಿಸ್ ಪ್ರೂವ್ಸ್ ಟು ಬಿ ಮೋರ್ ಎಕನಾಮಿಕ್ ವೆನ್ ಗೋ ಫಾರ್ ಆಪರೇಷನ್. ನಾವು ಇದನ್ನು ಈ ಪ್ರೋಸೆಸ್ನ ಮಾಡ್ತಾ ಇದ್ದಾರೆ ಅಂತಂದರೆ ಸ್ಕಿಲ್ಡ್ ಲೇಬರ್ಸ್ ಬೇಕು ಮತ್ತು ಕೇರ್ಫುಲ್ ಆಪರೇಷನ್ ಇರುತ್ತೆ. ಅದೇ ಥರ ವಿಚ್ ದ ಪ್ರೊಸೆಸ್ ಕೆನಾಟ್ ಹೆಲ್ಪ್ ಇನ್ ಪ್ರೊಡ್ಯೂಸಿಂಗ್ ದ
ವಾಟರ್ ಆಫ್ ಝೀರೋ ಹಾರ್ಡ್ನೆಸ್. ಇಷ್ಟೆಲ್ಲ ಮಾಡಿದ್ರೂ ಕಂಪ್ಲೀಟ್ 100% ಹಾರ್ಡ್ನೆಸ್ ರಿಮೂವ್ ಆಗಿದೆ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಝೀರೋ ಹಾರ್ಡ್ನೆಸ್ ವರ್ಗೂ ನಾವು ಅಚೀವ್ ಮಾಡೋಕ್ಕಾಗೋದಿಲ್ಲ. ಸೊ ಇಟ್ ವಿಲ್ ಆಲ್ಸೋ ರಿಸಲ್ಟ್ ಇನ್ ಇನ್ಕ್ರಸ್ಟೇಷನ್ ಆಫ್ ಪೈಪ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ಕ್ರಸ್ಟೇಷನ್ ಆಫ್ ಪೈಪ್ ವಾಲ್ಸ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ನಾವು ಇದನ್ನು ಸರಿ ಯೂಸ್ ಮಾಡಿದ್ವಿ, ಸಾಫ್ಟ್ ವಾಟರ್ ಆಯಿತು, ನಾವು ಇದನ್ನು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ಗೆ ಸಪ್ಲೈ ಮಾಡ್ತಿದ್ವಿ. ಲೇಟರ್ ದಟ್ ವಿಲ್ ಬಿ ಯೂಸ್ಡ್ ಬೈ ದಿ ಏರಿಯಾ. ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂದರೆ ಮೈನ್ ಪೈಪು, ಸಬ್ ಮೈನ್ ಪೈಪು, ಲ್ಯಾಟ್ರಲ್ಸ್ಗೆಲ್ಲ ಹೋಗ್ತಾ ಇದೆ ವಾಟರು, ವಾಟರ್ ಟ್ಯಾಂಕಿಗೆ ಹೋಗ್ಬಿಟ್ಟು ಡಿಸ್ಟ್ರಿಬ್ಯೂಷನ್ ಸಿಸ್ಟಮಿಗೆ ಸಪ್ಲೈ ಆಗ್ತಿದೆ ಅಂತಂದಾಗ ಈ ಪೈಪ್ ಇನ್ನರ್ ಮೆಟೀರಿಯಲಲ್ಲೆಲ್ಲ ಸಾಲ್ಟ್ ಡೆಪೋಸಿಷನ್ ಆಗಿಬಿಡುತ್ತೆ. ಇನ್ಕ್ರಸ್ಟೇಷನ್ ಅಂತಂದರೆ ಕಂಪ್ಲೀಟ್ ಹಾರ್ಡ್ನೆಸ್ ರಿಮೂವ್ ಆಗಿರೋದಿಲ್ಲ ಅಲ್ವಾ, ಸಾಲ್ಟ್ ಡೆಪೋಸಿಷನ್ ಆಗಿಬಿಡುತ್ತೆ. ಸೊ ಸಾಲ್ಟ್ ಡೆಪೋಸಿಷನ್ ಆಯಿತು ಅಂತಂದರೆ ಪೈಪ್ ಲೈಫ್ ಸ್ಪಾನ್ ಆಫ್ ದ ಪೈಪ್ ಕೂಡ, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೂಡ ಹಾಳಾಗುತ್ತೆ. ಓಕೆನಾ, ದೀಸ್ ಆರ್ ದಿ ಡಿಸ್ಅಡ್ವಾಂಟೇಜಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಲೈಮ್ ಸೋಡಾ ಪ್ರೊಸೆಸ್.